ಇವತ್ತೇನು ನ್ಯೂಸ್18 ಇವರ ಆಶ್ರಯದಲ್ಲಿ ಬಹಳ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ ಸಹಿತ ನಮ್ಮ ರಾಜ್ಯದ ಸಾಂಸ್ಕೃತಿಕ ಪರಂಪರೆ, ಆಹಾರ ಪದ್ಧತಿ ಮತ್ತು ವಿವಿಧ ವೃತ್ತಿಗಳ ಪ್ರದರ್ಶನ ಇದೆಲ್ಲವನ್ನೂ ಸಹಿತ ಒಂದು ವೇದಿಕೆಯ ಅಡಿಯಲ್ಲಿ ಒಂದು ಫೋರಂ ಕ್ರಿಯೇಟ್ ಮಾಡಿ ಮಹಾನಗರದ ಜನತೆಗೆ ಪರಿಚಯ ಮಾಡುವಂತ ಕೆಲಸ ನ್ಯೂಸ್18 ಮಾಡ್ತಾ ಇದೆ. ಅವರು ಸಂಘಟಕರು ಹೇಳಿದ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದನ್ನು ಆಯೋಜನೆ ನಾವು ಮಾಡ್ತಾ ಇದ್ದೇವೆ. ಈಗ ಇದು 2ನೇ ಬಾರಿಗೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧ ಬೆಳಗಾವಿ ನಗರದಲ್ಲಿ ನಡೀತಾ ಇದೆ ಮತ್ತು ಬಹುಶಃ ಇವತ್ತು ಹಬ್ಬ ಇದ್ದುದರಿಂದ ಜನಸಂದಣಿ ಸ್ವಲ್ಪ ಕಡಿಮೆ ಇರಬಹುದು. ಆದರೆ ನಾಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರ ಒಂದು ಪ್ರವಾಹ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಮತ್ತು ಒಂದೇ ಸೂರಿನಲ್ಲಿ ಎಲ್ಲವನ್ನೂ ತಿಳಿಸುವಂತಹದ್ದು ಕೆಲಸ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇವತ್ತು ಪ್ರಿಂಟ್ ಮೀಡಿಯಾ ಇರಬಹುದು, ಇಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು, ನಾವೆಲ್ಲ ನೋಡಿದ್ದೇವೆ. ಹಿಂದೆ ಅವರು ಪ್ರಿಂಟ್ ಮೀಡಿಯಾದವರು ತಮ್ಮ ಪತ್ರಿಕೆ ಪ್ರಕಟ ಮಾಡಿ ಸುದ್ದಿಯನ್ನ ಬಿತ್ತನೆ ಮಾಡುವಂತ ಕೆಲಸ, ಸುದ್ದಿಯನ್ನ ಜನರಿಗೆ ತಿಳಿಸುವಂತ ಕೆಲಸ ಪ್ರಿಂಟ್ ಮೀಡಿಯಾದವರು ಮಾಡ್ಕೊಂಡು ಬಂದಿದ್ದಾರೆ. ಇಲೆಕ್ಟ್ರಾನಿಕ್ ಮಾಧ್ಯಮದವರು ಆ ಈ ಟಿವಿಯ ಒಂದು ಯುಗ ಪ್ರಾರಂಭ ಆದಮೇಲೆ ಸಾಕಷ್ಟು ಟಿವಿ ನ್ಯೂಸ್ ಚಾನೆಲ್ಸ್ ಬಂದ ಮೇಲೆ ಅವರು ಸಹಿತ ರಾಜ್ಯದ, ದೇಶದ, ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನು ಪ್ರತಿಯೊಂದು ಮಿನಿಟು ಸಹಿತ ಪ್ರಸಾರ ಮಾಡುವಂತ ಕೆಲಸ ಅವರು ಮಾಡ್ತಾ ಇದ್ರು ನಾವು ನೋಡ್ತಾ ಇದ್ದೀವಿ. ಹಿಂದೆಲ್ಲ ಒಂದು ಟೈಮ್ ಇತ್ತು, ಬರೀ ನಾವು ಪ್ರಿಂಟ್ ಮೀಡಿಯಾ ಮೇಲೆ ಡಿಪೆಂಡ್ ಆದಂತ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಪತ್ರಿಕೆ ನೋಡಿದ ಮೇಲೆ ಮತ್ತೆ ಮರುದಿವಸನೇ ಮತ್ತೇನೋ ಸುದ್ದಿ ನೋಡುವಾಗ ಮರುದಿವಸ ಇಲ್ಲ ದೂರದರ್ಶನ, ಆಕಾಶವಾಣಿ ಇದ್ರ ಮುಖಾಂತರ ಏನಾದರೂ ವಿಶೇಷ ಸುದ್ದಿ ಕೇಳಬೇಕಾಗಿತ್ತು. ಆದ್ರೆ ಇವತ್ತು ನೀವು ಟಿವಿ ಮುಂದೆ ಕುಂತ್ರೆ 24x7 ಅದು 6 ಗಂಟೆಗೆ ಮುಗೀತಪ್ಪ, ರಾತ್ರಿ 9 ಮುಗೀತಂತ ಇಲ್ಲ. ನೀವು ರಾತ್ರಿ 2 ಗಂಟೆಗೆ ಎಷ್ಟಾದ್ರೂ ಟಿವಿ ಹಚ್ಚಿದ್ರೆ ಅಲ್ಲಿ ಒಂದು ಸುದ್ದಿ ಇರ್ತದೆ, ಅಲ್ಲಿ ಒಂದು ಮನೋರಂಜನೆ ಕಾರ್ಯಕ್ರಮ ಇದ್ದಿರ್ತದೆ, ಧಾರಾವಾಹಿ ಇರ್ತದೆ. ಹೀಗಾಗಿ ವಿಭಿನ್ನ ರುಚಿಯ ಇವತ್ತು ಹಲವಾರು ಕಾರ್ಯಕ್ರಮಗಳು ಟಿವಿಗಳಲ್ಲಿ ನಡೀತಾ ಇದೆ. ಮತ್ತು ಅಷ್ಟಕ್ಕೆ ಸೀಮಿತ ಆಗಲಾರದೇ ಇವತ್ತು ಈ ರೀತಿಯಾದ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಸಹಿತ ಜನರಿಗೆ ಇನ್ನೂ ಹೆಚ್ಚು ತಿಳುವಳಿಕೆ ಕೊಡುವ ದೃಷ್ಟಿಯಿಂದಲೂ ಸಹಿತ ಈ ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಇವತ್ತು ನ್ಯೂಸ್18 ಕರ್ನಾಟಕದಲ್ಲಿ ಅತಿ ಹೆಚ್ಚು ಇವತ್ತು ವೀಕ್ಷಕರನ್ನ ಪಡ್ಕೊಂಡಂತ ಒಂದು ಟಿವಿ, ಬಹಳ ಜನಪ್ರಿಯವಾದಂತ ಟಿವಿ ಇವತ್ತು ನ್ಯೂಸ್18 ಆಗಿದೆ. ಇದರ ಮುಖಾಂತರ ಜನರಿಗೆ ಒಂದು ಪರಿಣಾಮಕಾರಿಯಾದ ಸುದ್ದಿಗಳನ್ನು ಮುಟ್ಟಿಸುವಂತಹದ್ದು ಇದರ ಮುಖಾಂತರ ಆಗ್ತಾ ಇದೆ. ಟಿವಿ 18 ಅವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ನೀವು ಆಯೋಜನೆ ಮಾಡಿದ್ರಿಂದ ಇದರ ಮುಖಾಂತರ ಬೆಳಗಾವಿ ನಗರದಲ್ಲಿ ಒಂದು ಹೊಸ ವಾತಾವರಣ, ಹಬ್ಬದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇದು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಮತ್ತು ಇದರ ಮುಖಾಂತರ ಇನ್ನೂ ವಿನೂತನವಾದಂತ, ಯಾಕಂದ್ರೆ ನಮ್ಮ ರಾಜ್ಯದ, ನಮ್ಮ ಕನ್ನಡ ಸಂಸ್ಕೃತಿ ಪರಂಪರೆ ಏನಿದೆ ಅಂತ ತಿಳಿಸುವಂತ ಕೆಲಸ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಲ್ಲವೂ ಸ್ವದೇಶಕ್ಕೆ ಒತ್ತು ಕೊಡ್ತಾ ಇದ್ದಾರೆ, ಇಂಡಿಯನೈಸೇಷನ್ ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆ ಇಟ್ಟುಕೊಂಡು ನಾನು ಡಿಫೆನ್ಸ್ ಕಮಿಟಿಲಿ ಇದ್ದುದರಿಂದ ಅಲ್ಲಿ ನೋಡ್ತಾ ಇದ್ದೀನಿ, ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅದಾವ ಆಲ್ಮೋಸ್ಟ್ ಎಲ್ಲವೂ 100% ಇಂಡಿಜಿನೈಸೇಷನ್ ಆಗಿದೆ. ಮೊದಲೆಲ್ಲ ಬೇರೆ ಸ್ಪೇರ್ ಪಾರ್ಟ್ಸ್ ಮತ್ತೊಂದು ಬೇರೆ ದೇಶಗಳಿಂದ ನಾವು ತರಿಸ್ತಿದ್ವಿ ನಮ್ಮ ಏರ್ಫೋರ್ಸ್ಗೆ ಅಥವಾ ಡಿಫೆನ್ಸ್ಗೆ ಸಂಬಂಧಪಟ್ಟದ್ದು. ಆದ್ರೆ ಇವತ್ತು ಎಲ್ಲವೂ ಸಹಿತ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಆಗ್ತದೆ. ಎಲ್ಲಿವರೆಗೆ ಅಂತಂದ್ರೆ BEL ಇವೆಲ್ಲ ಅದಾವು ನಮ್ಮ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ. ಅಲ್ಲಿಂದ ತಯಾರಾದಂತ ಡಿಫೆನ್ಸ್ ಸಂಬಂಧಪಟ್ಟಂತ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಏನಿದಾವಲ್ಲ ಅವು ಬೇರೆ ದೇಶಕ್ಕೂ ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವ ರೀತಿಯಲ್ಲಿ ನಾವು ಇವತ್ತು ಇಂಡಿಜಿನೈಸೇಷನ್, ಸ್ವದೇಶಿ ಸ್ವಸಾಮರ್ಥ್ಯವನ್ನು ಬಳಸ್ಕೊತಾ ಇದ್ದೇವೆ.
ಇದು ಬಹಳ ಮುಖ್ಯವಾದಂಥದ್ದು. ಅದು ಮೋದಿಯವರ ನಾಯಕತ್ವದಲ್ಲಿ ಯಶಸ್ವಿಯಾಗಿ ನಡೀತದೆ ಮತ್ತು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಸಹಿತ ಸ್ವದೇಶಕ್ಕೆ ಹೆಚ್ಚು ಮಹತ್ವ ಕೊಡುವಂತಹದ್ದು ನೋಡಿದ್ರಿಂದ ಅದಕ್ಕೂ ಸಹಿತ ನೀವು ಈಗ ಬಹುಶಃ ನನಗನ್ನಿಸೋ ಮಟ್ಟಿಗೆ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಪರಂಪರೆ ನೀವು ಹೋಗಿ ಇಳಕಲ್ಗೆ ಹೋಗಿ ಇಳಕಲ್ ಸೀರೆ ಆ ಇಳಕಲ್ ಸೀರೆ ಎಕ್ಸಿಬಿಷನ್ ಮಾಡ್ಬೇಕು. ನೀವು ನಮ್ಮ ಪರಂಪರೆಯನ್ನು ತೋರಿಸುವಂತದ್ದು ಅದು ಉತ್ತರ ಕರ್ನಾಟಕದ್ದು. ಅದರಲ್ಲಿ ಆಮೇಲೆ ನೀವು ಬೇರೆ ಜಿಲ್ಲಾಗೆ ಹೋದಾಗ ಇಲ್ಲಿ ಬೆಳಗಾವಿ ಕುಂದಾನು ನೀವು ಎಕ್ಸಿಬಿಟ್ ಮಾಡಬೇಕು. ಇಲ್ಲಿ ಬಂದಾಗ ಅಲ್ಲಿ ಧಾರವಾಡ ಪೇಡಾನು ಇಲ್ಲಿ ಬೆಳಗಾವಿ ಕುಂದಾನು ಸಹಿತ ಎಲ್ಲ ಕಡೆನೂ ಎಕ್ಸಿಬಿಟ್ ಮಾಡಬೇಕು. ಗಿರ್ಮಿಟ್ ಹಂಗಾರೆ ಇದ್ದೇ ಇರ್ತದೆ ಹುಬ್ಬಳ್ಳಿದ ಗಿರ್ಮಿಟ್ಟು ಮಿರ್ಚಿ ಹಂಗೆ ಬೇರೆ ಬೇರೆ. ಈಗ ಗದಗಿಗೆ ಹೋದ್ರೆ ಅಲ್ಲಿ ಗಿರಿಮಿಟ್ಟು ಮತ್ತು ಅಲ್ಲಿ ಬದ್ನಿಕಾಯಿ ಮಿರ್ಚಿ ಇದೆ, ಅದು ಫೇಮಸ್. ಅದು ಅಲ್ಲಿ ಗದಗಿಗೆ ಹೋದ್ರೆ ನಮ್ಮ ಕಾರ್ಯಕರ್ತರು ಫಸ್ಟ್ ಐಬಿಗೆ ಅದನ್ನ ತರಿಸ್ತಾರೆ. ಹಿಂಗಾಗಿ ಒಂದೊಂದು ಜಿಲ್ಲೆ ಒಂದೊಂದು ಊರಿನಲ್ಲಿ ಒಂದೊಂದು ವಿಶೇಷವಾದಂತ ಅದನ್ನ ನೀವು ಇಲ್ಲಿ ಪರಿಚಯ ಮಾಡಿಸೋ ಮುಖಾಂತರ ಇವತ್ತು ಅದಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇಡೀ ಕರ್ನಾಟಕದ ಪರಂಪರೆ ಸಂಸ್ಕೃತಿ ಏನಿದೆ ಅಂತ ತಿಳಿಸುವಂತದ್ದು, ಅದು ಆಹಾರ ಪದ್ಧತಿ ಇರ್ಬೋದು, ಸಾಂಸ್ಕೃತಿಕವಾದಂತಹ ಚಟುವಟಿಕೆ ಇರ್ಬೋದು, ಎಲ್ಲವನ್ನು ತಿಳಿಸುವಂತ ಸಾಧ್ಯ ಇದೆ. ಈ ಒಂದು ಫೋರಂ ಕ್ರಿಯೇಟ್ ಮಾಡಿ ಇಂಥದಕ್ಕೆ ನೀವು ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡಿದಿರಿ. ಇನ್ನೂ ಹೆಚ್ಚು ಪರಿಣಾಮಕಾರಿ ನಡೀಲಿ ಅಂತ ಹೇಳಿ ಇವತ್ತು ಟಿವಿ 18 ಇವರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಿಮ್ಮ ಕೆಲಸ ಕಾರ್ಯ ಇನ್ನೂ ಪರಿಣಾಮಕಾರಿ ನಡೀಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಗಿದೆ, ಓಪನ್ ಆಗಿದೆ. ಸೊ ತದನಂತರದಲ್ಲಿ ನಾವು ವಿಡಿಯೋನ ನೋಡ್ಕೊಂಡು ಬರೋಣ. ಎಸ್, ನಮ್ಮ ಹೆಮ್ಮೆಯ ಬೆಳಗಾವಿಯ ಮಾಲೀಕರು, ಈ ಒಂದು ಸ್ಫೂರ್ತಿ ಹರ್ಬಲ್ಸ್ ಮಾಲೀಕರು ಕೂಡ ನಮ್ಮ ಬೆಳಗಾವಿಯವರೇ. ಬಹಳ ಹೆಮ್ಮೆ ಅನಿಸುತ್ತೆ. ಇವತ್ತು ಜಗತ್ತಿನಾದ್ಯಂತ ತಮ್ಮದೇ ಆದಂತಹ ಇವತ್ತು ಈ ಕಾರ್ಯಕ್ರಮದ ಮುಖಾಂತರವಾಗಿ 10ಕ್ಕೂ ಹೆಚ್ಚು ಹೊಸ ಪ್ರಾಡಕ್ಟ್ಗಳು ಇವತ್ತು ಲಾಂಚ್ ಆಗ್ತಾ ಇದೆ. ಸೊ ಶ್ರೀ ಮಾಲೀಕರಾದಂತಹ ಶ್ರೀ ಸಿದ್ಧಾರ್ಥ ಪೂಜಾ ಮೇಯರ್ ಆದಂತಹ ಪ್ರಿಯಾ ಕಾಮ್ಕರ್ ಮೇಡಮ್ ಅವರು, ಮಹಾಪೌರರು ಮಹಾನಗರ ಪಾಲಿಕೆ ಬೆಳಗಾವಿ ಇದ್ದಾರೆ.